ಹಾಕ್ತಾಯಿದ್ದೀನಿ. ತರಕಾರಿ ಸಾರು ಮಾಡ್ಕಿಂದ್ರೆ ಊಟಕ್ಕೆ ಸಖತ್ತಾಕತಿ. ನೋಡ್ರಿ, ಇವತ್ತು ತೊಂಡೆಕಾಯಿ ಕೊಯ್ಯಕ್ಕೆ ಬಂದೀವಿ. ನಮ್ಮ ಬಾವರ್ ಪ್ಲಾಟ್ ಇದು, ನೀವು ಕೊಯ್ಕಿ ಹೋಗ್ರಿ ಎಷ್ಟು ಬೇಕಾರೋ ಅಂತ ಅಂದರು. ನಾವು ಕೊಯ್ಯಕ್ಕೆ ಬಂದೀವಿ. ತೊಂಡೆಕಾಯಿ ಕೊಯ್ಕಿ ಹೋಗಿ ಸಂಡಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲೇ ಇದಾಗತ್ತಿಲ್ಲ ಅನ್ನದ ನೋಡ್ರಿ. ಈಗ ಹಾಳದ ಇಲ್ಲಿ ಮಗಿಗೆ ಬಿಡ್ತವ ಮಗಕ್ಕೆ ಬಿಟ್ಟು ನಂಗೆ ಇದು ಒಂದು ಕಾಣ್ತೀವ ಇಲ್ಲ ಬೂಕೆನ ಹಾಕ್ತೇನ ಹೋಗಿ ಈಗ ಮಳೆ ಐತಲ್ರಿ ಬೂಕದ ಇದಾಗ್ಯವು ಕೊಳತೆ ಹೋಗಿತ್ತು. ಹೌದೇ ಮಳೆಗೆಲ್ಲ ಅದೇ ನೀರು ಒಯ್ದು ಬಿಟ್ಟಾರೆ ಇವಾಗ. ಮಗೆ ಕೈ ಹಾಕಿ ನೋಡಿ. ತೊಂಡೆಕಾಯಿ ಫ್ರೆಶ್ ಆಗಿದ್ದಾವೆ. ನೋಡಿ, ಫ್ರೆಶ್ ಆಗಿ ತೊಂಡೆಕಾಯಿ ತಗೊಬಂದಿನಿ. ಒಂದು ತೊಂಡೆಕಾಯಲ್ಲಿ 4 ಪೀಸ್ ಮಾಡಿ ಹೆಚ್ಕೋಬೇಕು. ನೋಡಿ, ಡೈಲಿ ಊಟಕ್ಕೆ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಆದರೆ ತಿಂದು ಬೇಜಾರಾಗ್ಬಿಡ್ತೈತಿ. ಸಪ್ರೇಟಾಗಿ ಒಂದೊಂದು ದಿವಸ ತೊಂಡೆಕಾಯಿ ಹಿಂಗೆ ಒಣಸಿ ತೆಗೆದಿಟ್ಕೊಬಿಟ್ರೆ ಯಾವಾಗ ಬೇಕಾದರೂ ಕರ್ಕೊಂಡು ಊಟ ಮಾಡ್ಬೋದು ಎಣ್ಣೆಲಿ. ತೊಂಡೆಕಾಯಿ ಎಲ್ಲ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿನಿ. ಒಂದು ತಪ್ಪಲಿ ಹುಳಿ ಮಜ್ಜಿಗೆ ತಗೊಂಡಿನಿ. ಈ ಹುಳಿ ಮಜ್ಜಿಗೆಗೆ ಹಿಂಗೆ ಹಾಕಿತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಹೆಚ್ಚಿ ತೊಂಡೆಕಾಯ ಈ ತಪ್ಪಲಿ ಹಾಕೇತಾ ಇದ್ದೀನಿ. ಈ ಹುಳಿ ಮಜ್ಜಿಗೆನ ಈ ಹೆಚ್ಚಿ ತೊಂಡೆಕಾಯಿಗೆ ಮಿಕ್ಸ್ ಮಾಡ್ತೀನಿ. 1-2 kg ತೊಂಡೆಕಾಯಿ ಇದ್ದಾವೆ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿನಿ. ಇಷ್ಟೇ ಹಾಕೋದು, ಇನ್ನೇನು ಹಾಕೋದಿಲ್ಲ. ಒಂದು 8 ತಾಸು ಹಿಂಗೆ ಇಟ್ಟು ನಾಳೆ ಬೆಳಗ್ಗೆ ಬಿಸಿಲಿ ಹಾಕಿ ಒಣಸ್ತೀನಿ. ಅದು ಒಣಸ್ಬೇಕಾರೆ ತೋರಿಸ್ತೀನಿ. ಇದು 8 ತಾಸು ನೆನ್ಸೋದಾಕಂದ್ರೆ ಹುಳಿ ಮಜ್ಜಿಗೆ ಉಪ್ಪು ಹಿಂಗು ಎಲ್ಲ ಹಿಡಿಬೇಕು. ಹಂಗಾಗಿ 8 ತಾಸು ನೆನೆಸಿಡೋದು. ನಾಳೆ ಬೆಳಗ್ಗೆ ಬಿಸಿಲಿಗೆ ಒಣಸೋದು. ನಿನ್ನೆ ಹೆಚ್ಚಿಟ್ಟು ರಾತ್ರಿ ಬೆಳತನಕ ಮಜ್ಜಿಗೆಯಲ್ಲಿ ನೆನೆಸಿಟ್ಟಿನಿ. ಇವಾಗ ಬಿಸಿಲಿಗೆ ಒಣಸ್ತಾ ಇದ್ದೀನಿ. ನೋಡಿ, ನೆನೆಸಿಟ್ಮೇಲೆ ಮಜ್ಜಿಗೆ ಕುಡ್ದು ದಪ್ಪ ಆಗ್ಯಾವೆ. ನೋಡಿ, ಈ ಥರ ದಪ್ಪ ಆಗ್ಬಿಟ್ಟವು. ಹಿಂಗು ಮಜ್ಜಿಗೆ ಹಾಕಿದ್ಕೆ ಸ್ಮೆಲ್ ಘಮ 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 ಅಂತೈತಿ. ಈ ಮಜ್ಜಿಗೆನ ಹಂಗೆ ಇಟ್ಕೋಬೇಕು, ಚೆಲ್ಲಬಾರ್ದು. ಇದ್ರನ್ನ ಇವಾಗ ಒಂದು ಬಿಸಿಲು ಒಣಸ್ಬೇಕು. ಇವತ್ತು ಇಡೀ ದಿವಸ ಫುಲ್ ಬಿಸಿಲಾಗ ಒಣಗ್ಬೇಕು. ಬಿಸಿಲು ಒಣಗ್ದೇವು. ಇದು ಈ ಥರ ಆಗ್ಯಾವು. ನಿನ್ನೆ ಹಾಕಿದ್ದು ಮಜ್ಜಿಗೆಗೆ ಇವತ್ತು ತೆಗೆದು ಹಾಗೆ ಮುಚ್ಚಿಟ್ಟಿದೆ. ಇವನು ಬಿಸಿಲಾಗ ಒಣಸಿದ್ದೆ. ಈಗ ತಗೊಬಂದು ಅದೇ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ಒಂದು ಬಿಸಿಲು ಒಣಗ್ಯಾವು ಇವು, ಮತ್ತು ಅದೇ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಎಂತಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಈ ಥರ ಮತ್ತೆ ಮಜ್ಜಿಗೆಗೆ ಹಾಕಿದರೆ ಮತ್ತು ನೆಂದು ಉಬ್ಬಿ ಮತ್ತು ರುಚಿ ಬರ್ತವೆ.
ಉಪ್ಪೆಲ್ಲ ಹಿಡಿತಾವೆ, ಅದಕ್ಕಾಗಿ ಮತ್ತೆ ಹಾಕಿದ್ದೀನಿ. ಇವತ್ತೊಂದು ರಾತ್ರಿ ಇಡೀ ದಿವಸ ನೆನಿಬೇಕು ಬೆಳತಂಕನೇ. ಬೆಳಗ್ಗೆ ಆದ್ಮೇಲೆ ಬಿಸಿಲು ಬಂದ್ಮೇಲೆ ಮತ್ತೆ ಬಿಸಿಲಿಗೆ ಹಾಕ್ಬೇಕು ಎತ್ತಿ. ನೋಡಿ ಇವಾಗ ನಿನ್ನೆ ರಾತ್ರಿ ನೆನೆಸಿಟ್ಟಿದೆ, ಇವಾಗ ತೆಗಿತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಮಜ್ಜಿಗೆ ಹಿಡ್ದಿದೆ, ದಪ್ಪ ದಪ್ಪಾಗ್ಯಾವೆ. ನೋಡ್ರಿ ಇವಾಗ ಮತ್ತೆ ಬಿಸಿಲಿಗೆ ಒಣಸ್ತಾ ಇದ್ದೀನಿ. ನೋಡ್ರಿ ಇವಾಗ ಒಂದು 3-4 ಬಿಸಿಲು ಒಣಸಿ ತೆಗೀತ್ನೆ, ಅವಾಗ ಗರ್ಮ್ ಅಂತಾವೆ 3-4 ಬಿಸಿಲಿಗೆ. ನೋಡ್ರಿ ತೊಂಡೆಕಾಯಿ ಒಣಸಿ 4-5 ದಿವಸ ಆಯ್ತು. ಇವಾಗ ಎಣ್ಣೆಗೆ ಹಾಕಿ ಕರಿತೀನಿ. ಸಣ್ಣ ಸಣ್ಣಕ್ಕೆ ಹೆಚ್ಚಿದ್ಕಾಗೆ ಅವು ಸಣ್ಣ ಆಗಿಬಿಟ್ಟವೆ. ನೀವು ಬೇಕಾದ್ರೆ ದೊಡ್ಡ ಕರ್ಕೊಳ್ರಿ. ಇವಾಗ ಎಣ್ಣೆ ಹಾಕಿದ್ರೆ ಅವು ಸ್ವಲ್ಪ ದಪ್ಪ ಹಾಕವು ಉಬ್ಬಿ. ಈಗ ಎಣ್ಣೆಗೆ ಹಾಕಿ ಕರ್ದು ನೋಡ್ತೀನಿ. ಈಗ ನೋಡ್ರಿ ಇವಾಗ ಇಷ್ಟು ಸಣ್ಣ ಆಗ್ಯಾವೆ. ಇವಾಗ ಎಣ್ಣೆಗೆ ಹಾಕಿ ಕರ್ದು ತೋರಿಸ್ತೀನಿ. ಈಗ ನಾನು ಒಣಸ್ತೇವು 2 kg ಇದ್ದವು, ಇವಾಗ ನೋಡಿದರೆ 1/4 kg ಇದಾವೆ. ಅಷ್ಟು ಸಣ್ಣ ಒಣಗಿಬಿಟ್ಟವೆ. ನೋಡಿರಿ ಎಷ್ಟು ಗರ್ಮ್ ಆಗ್ಯಾವ. ಈಗ ಎಣ್ಣೆ ಹಾಕಿದ್ದೀನಿ. ಬಾಳೆಹಣ್ಣು ಹಾಕೋದು ಬೇಡ, ಇಷ್ಟೇ ಪ್ರಮಾಣದಾಗಿದ್ರು ಸಾಕು. ನೋಡಿದ್ರಲ್ಲ ತೊಂಡೆಕಾಯಿ ಸಂಡಿಗೆ ಹೆಂಗಾಗ್ಯಾವಂತ. ನೋಡ್ರಿ ಈ ಥರ ಆಗ್ಯಾವೆ. ತರಕಾರಿ ಸಾರು ಮಾಡ್ಕಿಂದ್ರೆ ಊಟಕ್ಕೆ ಸಖತ್ತಾಕತಿ. ಎಷ್ಟು ಗರ್ಮ್ ಆಗ್ಯಾವೆ, ಚಕ್ಲಿ ಮುರಿದಂಗೆ ಆಗ್ತಾ ಇದ್ದಾವೆ ಈಗ. ನೋಡ್ರಿ ಮತ್ತು ಹೆಚ್ಚಬೇಕಾರೆ ಸಣ್ಣ ಕಣವು. ಈಗ ಎಣ್ಣೆ ಹಾಕಿದ ಮೇಲೆ ದಪ್ಪ ಆಗ್ಯಾವೆ. ನೋಡಿದ್ರಲ್ಲ ಎಂಥ ಸಖತ್ತಾಗ್ಯಾವೆ, ಚಕ್ಲಿ ಹೊಳೆದಂಗೆ ಹೊಳಿತಾ ಇದ್ದಾವೆ. ತರಕಾರಿ ಸಾರಿಗೆ ಊಟಕ್ಕೆ ಈ ಥರ ಹುರ್ಕೊಬಿಟ್ರೆ ಎಷ್ಟರ ಅನ್ನ ಊಟ ಮಾಡ್ಬೋದು. ಎಷ್ಟು ಸಖತ್ತಾಗ್ಯಾವೆ ನೋಡ್ರಿ. ಈ ತೊಂಡೆಕಾಯಿ ಸಂಡಿಗೆನ ಬಿಸಿಲಲ್ಲಿ ಒಣಸಿ ಡಬ್ಬಿ ತುಂಬಿಡ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದರೂ ಮಳೆಗಾಲದಲ್ಲಾದ್ರೂ ನಾವು ಎಣ್ಣೆ ಕರ್ಕೊಂಡು ತಿನ್ಬೋದು. ಅದು ಎಷ್ಟು ದಿವಸ ಇಟ್ಟರು ಹಾಳಾಗೋದಿಲ್ಲ. ಒಂದು 5-6-8 ತಿಂಗಳನ್ನು ನಾವು ಮೆತ್ತಗಾಗ್ದತಿ ಕವರ್ನೇ ಹಾಕಿ ಇಟ್ಕೊಬಿಟ್ಟೆ ಯಾವಾಗ ಬೇಕಾದರೂ ನಾವು ಹುರ್ಕೊಂಡು ತಿನ್ಬೋದು. ಅಷ್ಟು ಸಖತ್ತೈತಿ ಊಟಕ್ಕೆ. ನೀವು ಮಾಡಿ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಖತ್ ಟೇಸ್ಟ್ ಇದಾವೆ. ಹಿಂಗೆ ಹಾಕಿದ್ಕಂತೂ ಹಿಂಗಿಂದೇ ಸ್ಮೆಲ್ಲು ಜಾಸ್ತಿ ಘಮ ಅಂತ ಐತೆ. ಉಪ್ಪು ಎಲ್ಲದು ಕರೆಕ್ಟಾಗೈತಿ. ಅನ್ನೋದ್ಕಿಂತನೂ ಬರೀ ಬಾಯಾಗ ಮತ್ತು ರುಚಿ ಆಕತಿ ತಿನ್ನೋಕ್ಕೆ.